ಅದು ನನಗೆ ಗೊತ್ತಿರಲಿಲ್ಲ ಸರ್. ನನ್ನ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿದಾಗ ನನಗೆ ಶಾಕ್, ಮೈಂಡೇ ನನಗೆ ಓಡ್ತಿರ್ಲಿಲ್ಲ. ಒಂದ್ಸರಿ ಬ್ಲ್ಯಾಕ್ ಆಗೋದೆ. ನನ್ನ ಹಸ್ಬೆಂಡ್ಗೆ ಅದು ವಿಡಿಯೋ ಶೇರ್ ಮಾಡಿಬಿಟ್ಟು ನೋಡು ಈ ಥರ ವೈರಲ್ ಆಗ್ತಿದೆ ವಿಡಿಯೋ. ನನ್ನ ಮನೆಯವ್ರು ಅಂದರು, ಓ ಪಕ್ಕ ಇಂಟರ್ವ್ಯೂ ಇರುತ್ತೆ ನಿನಗೆ, ನೆಕ್ಸ್ಟ್ ಡೇ ನೋಡ್ಕೊ ಅಂದರು. ನನ್ನ ನೆಕ್ಸ್ಟ್ ಡೇ ಮಾರ್ನಿಂಗೇ ನಿಮ್ದು ಕಾಲ್ ಬಂತು. ನನಗೆ ಏನು ಹೇಳಬೇಕಂತ ಗೊತ್ತಾಗಲಿಲ್ಲ. ಆಮೇಲೆ ನಮ್ಮ ಯೂನಿಯನ್ ಕಡೆಯಿಂದ ಎಲ್ಲ ಕಾಲ್ ಬಂತು, ಈ ಥರ ಎಲ್ಲ ನೀವು ಆರ್ಟಿಕಲ್ ಕೊಟ್ಟಿದ್ರಾ? ಇಲ್ಲ, ನಾನು ಯಾವ ಆರ್ಟಿಕಲ್ ಕೊಡಲಿಲ್ಲ. ಇಂಟರ್ವ್ಯೂ ಕೊಟ್ಟಿದ್ರಾ? ಯಾವ ಇಂಟರ್ವ್ಯೂ ನಾನು ಕೊಡಲಿಲ್ಲ. ಮತ್ತು ನಿಮ್ದು ವಿಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆಯಲ್ಲ. ಆಮೇಲೆ ನನ್ನ ಫ್ರೆಂಡ್ ಒಬ್ರು ನನಗೆ ಇನ್ಸ್ಟಾಗ್ರಾಮಿಂದ ವಿಡಿಯೋ ಕಳಿಸಿದ್ರು. ಅವರು ಕ್ಯಾಲಿಫೋರ್ನಿಯಾದಲ್ಲಿದ್ದಾರೆ. ಅವರು ನನಗೆ ಕಳಿಸಿದ್ರು. ಅಂದರೆ ನಂದು ವಿಡಿಯೋ ಕ್ಯಾಲಿಫೋರ್ನಿಯಾವರೆಗೂ ರೀಚ್ ಆಗಿದೆಯಾ ಅಂತ ನಾನು ತುಂಬ ಖುಷಿಪಟ್ಟೆ. ಮಿಲಿಯನ್ಸ್ ಗಟ್ಟಲೆ ಓಡ್ತಾ ಇದೆ. ಹೌದು ಹೌದು ಸರ್. ತುಂಬ ನನ್ಗೆ ಹೇಳ್ಕೊಳಕ್ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಒಂದ್ಸರಿಗೆ ಭಯನೂ ಆಗ್ತಿದೆ ಏನಾಗುತ್ತೆ ಅಂತ. ಚೆನ್ನಾಗಿದೆ ಇದು. ಒಬ್ರು ಮಲಯಾಳಂನ ಅಂದ್ರೆ ಕೇರಳದ ಮಾತೃಭಾಷೆಯಲ್ಲಿರುವಂತ ಹೆಣ್ಮಗಳು, ಅವರು ಡಾಕ್ಟರ್, ಅವರು ಮಾಡಿರುವಂತ ವಿಡಿಯೋ ನಮ್ಮ ಕನ್ನಡತಿ ನೇತ್ರ ಅವ್ರ ಬಗ್ಗೆ. ಇದು ಯಾವಾಗ ಮಾಡಿದ ವಿಡಿಯೋ ಇದು? ಸರ್ ಇದು 3 years ಬ್ಯಾಕ್ ಮಾಡಿರೋ ವಿಡಿಯೋ ಸರ್. ಅಯ್ಯೋ, ಅಷ್ಟೊಂದು ಹಳೇದ ಇದು? ಹೌದು. ಅವರು ನನಗೆ MG ರೋಡಿಂದ ಕಸ್ಟಮರ್ ಆಗಿ ಬಂದಿದ್ದು. ಅವ್ರಿರೋದು ಹೆಣ್ಣೂರಲ್ಲಿ, ಬ್ರಿಗೇಡ್. ಹಾ, ಅವರು ಬೆಂಗಳೂರಲ್ಲಿ. ಹೌದು, ಅವ್ರು ಮಲಯಾಳಂ ಮಾತಾಡ್ತಾರೆ. ಮತ್ತೆ ಬ್ಯಾಂಗ್ಳೂರಲ್ಲೇ ಇರೋದು. ಡಾಕ್ಟರ್ ಅವರು. MG ರೋಡಿಂದ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದ ಅವ್ರನ್ನ. ಕ್ಯಾಶುಯಲ್ ಆಗಿ ನಾವು ಹೆಣ್ಮಕ್ಳು ಗಾಡಿನಲ್ಲಿ ಬಂದ್ರೆ ಅವ್ರಿಗೊಂದು ಇನ್ಸ್ಪಿರೇಷನ್ ಇರುತ್ತಲ್ವಾ. ಅವರು ಲೇಡಿ ಒಬ್ಬರೇ ಇದ್ರು. ಸದ್ಯ ಅವಾಗ ಮಳೆ ಬರೋ ಅಂತ ಒಂದು ಸಿಚುವೇಶನ್ ಇತ್ತು. ಆ ಟೈಮಲ್ಲಿ ನಾವು ಹೋಗ್ಬೇಕಾದ್ರೆ ಅವರು ಹಾಗೆ ಅವ್ರು ಕನ್ನಡ ಬರುತ್ತೆ, ಸ್ವಲ್ಪ ಸ್ವಲ್ಪ ಬರುತ್ತೆ, ಮಾತಾಡ್ತಿದ್ರು. ಆ ಟೈಮಲ್ಲಿ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದೇ ವರ್ಕ್ ನೀವು ಮೊದ್ಲಿಂದನೂ ಮಾಡ್ತಿದ್ರಾ ಅಂತ ಕೇಳಿದ್ರು. ಇಲ್ಲ, ನಾನು IT ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ ಅಂತ ಹೇಳಿ. ಅವಾಗ ಅವ್ರಿಗೆ ಶಾಕ್ ಆಯ್ತು. IT ಕಂಪ್ನಿ, ಮತ್ತೆ ಯಾಕೆ IT ಕಂಪ್ನಿ AC ರೂಮಲ್ಲಿ ಕುತ್ಕೊಂಡು ವರ್ಕ್ ಬಿಟ್ಕೊಂಡು ಇಲ್ಲಿ ಯಾಕೆ ಬಂದು ನೀವು ಬಿಸಿಲಲ್ಲಿ ಆಟ ಓಡಿಸ್ತಿದ್ದೀರಾ? AC ಕಂಪ್ನಿಲಿ ಕೆಲಸ ಮಾಡ್ತೀವಿ ಅನ್ನೋದಲ್ಲ, ನಮಗೆ ಜೀವನದಲ್ಲಿ ನೆಮ್ಮದಿ ಇದೆಯಾ ಅನ್ನೋದು ಮುಖ್ಯ ನಮಗೆ ಬೇಕಲ್ವಾ ಮ್ಯಾಮ್. ಅಲ್ಲಿ ಎಷ್ಟು ಅರ್ನ್ ಮಾಡ್ತೀವೋ ನಮಗೆ ಗೊತ್ತಿಲ್ಲ, ಬಟ್ ಅದಕ್ಕಿಂತ ಜಾಸ್ತಿನೇ ಇಲ್ಲಿ ಅರ್ನ್ ಮಾಡ್ತೀನಿ, ಮತ್ತು ನೆಮ್ಮದಿ ಇದೆ, ಮಕ್ಳಿಗೆ ಟೈಮ್ ಕೊಡ್ತೀನಿ, ಫ್ಯಾಮಿಲಿಗೆ ಟೈಮ್ ಕೊಡ್ತೀನಿ, ನೆಮ್ಮದಿ ಇದೆ ಅಂತ ಹೇಳಿ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಅವ್ರ ಅಪಾರ್ಟ್ಮೆಂಟ್ ಹತ್ರ ಹೋದ್ಮೇಲೆ ನಂದೊಂದು ಇದು ಸೋಷಲ್ ಇದೆ, ನಾನು ಒಂದು ವಿಡಿಯೋ ಮಾಡ್ಕೊಳ್ತೀನಿ ಅಂತ ಸುಮ್ಮನೆ ಲೈಕಾಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ರು ಅಷ್ಟೇ. ಅದು ನನಗೆ ಗೊತ್ತಿರಲಿಲ್ಲ ಎಲ್ಲಿ ಬಿಟ್ಟಿದ್ದಾರೆ ಅದನ್ನ ಅಂತ ಹೇಳ್ಬಿಟ್ಟು ಮಾತಾಡ್ಸಿದ್ದಷ್ಟೇ ಅವರು. ಬಟ್ ನನಗೆ ಗೊತ್ತಿಲ್ಲ ಅವ್ರು ವಿಡಿಯೋ ಈ ಥರ ವೈರಲ್ ಮಾಡ್ತಾರೆ, ಈ ಥರ ಅವರು ಸೋಷಿಯಲ್ ನೆಟ್ವರ್ಕಲ್ಲಿ ಇದ್ದಾರೆ. ಬಟ್ ವಿಡಿಯೋ ವೈರಲ್ ಮಾಡ್ತಾರಂತ ನನಗೆ ಗೊತ್ತಿರಲಿಲ್ಲ. 3 days ಬ್ಯಾಕ್ ನನಗೆ ನನ್ನ ಫ್ರೆಂಡ್ ಒಬ್ರು, ನನ್ನ ಕೊಲೀಗ್, ನನ್ನ ಜೊತೆಲಿ ಕೆಲಸ ಮಾಡಿದವರು, ಅವರು ನನಗೆ ಯಾವುದು ವಿಜಯವಾಣಿ ಅದ್ರ ಆರ್ಟಿಕಲ್ನ ನನಗೆ ಕಳಿಸಿದ್ರು. ಅವಾಗ ನನಗೆ ಫುಲ್ ಶಾಕ್ ಆಯ್ತು. ಆಮೇಲೆ ನಾನು ಲಿಂಕ್ ಹುಡುಕಿ ಸೋಷಿಯಲ್ ಮೀಡಿಯಾದಲ್ಲಿ ಲಿಂಕ್ ಹುಡುಕ್ತಾನೆ ಇದ್ದೆ. ನಂದು ನಾನೇ ಹುಡುಕ್ತಿದ್ದೀನಿ ಎಲ್ಲಿಂದ ವೈರಲ್ ಆಯ್ತಿದ್ದು ಅಂತ. ಯಾಕಂದ್ರೆ ಗೆಟಪ್ 3 years ಬ್ಯಾಕ್ ಇದ್ದದ್ದು. ಅಂದ್ರೆ ನಾನು ತಿರುಪತಿಲಿ ಮುಡಿ ಕೊಟ್ಟಿದ್ದೆ, ಆ ಟೈಮಲ್ಲಿ ಅದು ಹೇರ್ಸ್ ಬಂದಿದ್ದು. ಅವಾಗ ನನ್ನ ಮಕ್ಳೆಲ್ಲ ಕಟಿಂಗ್ ಚೆನ್ನಾಗಿದೆ, ಅವಾಗ ಚಿಕ್ಕವ್ರು ಇನ್ನು, ಅಮ್ಮ ಹೇರ್ ಬಿಡ್ಬೇಡ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಟಿಂಗ್ ಅವ್ರು ಕಟಿಂಗ್ ಹೋದ್ರೆ ನನ್ನ ಕಟಿಂಗ್ ಕರ್ಕೊಂಡು ಹೋಗ್ತಿದ್ರು. ಆ ಟೈಮಲ್ಲಿ ಅದು ಕಟ್ ಮಾಡ್ಕೊಂಡಿದ್ದು. ಇವಾಗಿಂದ ಅಲ್ವಲ್ಲ ಇದು ಅಂತ ನಾನು ಆರ್ಟಿಕಲ್ ಹುಡುಕ್ತಿದ್ದೀನಿ ಎಲ್ಲಿದೆ ಅಂತ. ಕೊನೆಗೆ ನನ್ನ ಫ್ರೆಂಡ್ ಕಳ್ಸಿರೋ ಲಿಂಕ್ ಅಲ್ಲಿ ಅದು ಆರ್ಟಿಕಲ್ ಸಿಕ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರದ್ದು. ಮತ್ತೆ ಅವ್ರ ಮೇಡಮ್ಗೆ ಮತ್ತೆ ನಾನು DM ಮಾಡಿ ಅವ್ರ ಜೊತೆ ಮಾತಾಡಿದೆ. ಅವಾಗ ಅವರು ತುಂಬಾ ಖುಷಿ ಪಟ್ರು. ಆಮೇಲೆ ಅವರು ಫುಲ್ಲು ಸ್ಟೇಟಸ್ ಹಾಕಿದ್ದಾರೆ ಅವರು ಆಲ್ರೆಡಿ. ನನಗೆ ಗೊತ್ತೇ ಇಲ್ಲ ಏನೂನು. ನೋಡಿ, 3 ವರ್ಷದಿಂದ ನಡೆದಿರೋದು. 3 years ಬ್ಯಾಕ್ ಪೋಸ್ಟ್ ಮಾಡಿದ್ದು ಅವಾಗ್ಲೇನಾ ಅವರು? ಹಾ, ಅವಾಗೆ ಪೋಸ್ಟ್ ಮಾಡಿದ್ದಾರೆ. ಅದು ಇವಾಗ ಅದು ತುಂಬಾ ವೈರಲ್, 10 millions ಮೇಲೆ ಅದು ಹೋಗಿದೆ ಅನ್ಸುತ್ತೆ ವಿಡಿಯೋ. ಅದೇ ಅಂತಿದ್ರಲ್ಲ, ನಮ್ ಇಂಡಿಯಾ ಬಿಟ್ಟು ಅದು ಕ್ಯಾಲಿಫೋರ್ನಿಯಾದಲ್ಲಿ ವೈರಲ್ ಆಗ್ತಿದೆ ಅಂದ್ರೆ ಅದು ಎಷ್ಟು ಹೋಗಿರ್ಬೋದು ಅಂತ. ಯಾಕೆ ವೈರಲ್ ಆಯ್ತು ಅನ್ಸುತ್ತೆ ನಿಮ್ ಪ್ರಕಾರ? ಅದೇ ಅಲ್ಲಿ ಒಂದವ್ರು ಮೆನ್ಷನ್ ಮಾಡಿದ್ದಾರೆ, IT ಮ್ಯಾನೇಜರ್ ಹುದ್ದೆ ಬಿಟ್ಟು ಆಟೋ ಓಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅದು ನನಗೆ ಒಂದಿದೆ. ಬಟ್ ಅಲ್ಲಿ IT ಮ್ಯಾನೇಜರ್ ಅಂತ ಹಾಕಿದ್ದಾರೆ. ನಾನು IT ಕಂಪ್ನಿಲಿ ವರ್ಕ್ ಮಾಡಿದ್ದೀನಿ, IT ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ದೀನಿ. ಅದು ಕ್ಲಾರಿಫಿಕೇಶನ್ ಇದೆ. ಆವಾಗ ನಮ್ಮ ಮನೆಯವ್ರು ಅಂತಿದ್ರು, ಈ ಮ್ಯಾಮ್ ಯಾವಾಗ ಇದು ವಿಡಿಯೋ ತಗೊಂಡಿದ್ದು ನೀನು ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಿಲ್ಲ, ನನ್ಗದು ಸುಮ್ಮನೆ ಕ್ಯಾಶುಯಲ್ ಆಗಿ ವಿಡಿಯೋ ಮಾಡ್ಕೊಂಡಿದ್ರು ಅವ್ರು ನನ್ನನ್ನ ಫ್ರೆಂಡ್ಸ್ಗಳು ತೋರಿಸ್ಬೇಕು ಅಂತ. ಬಟ್ ಅವ್ರು ವೈರಲ್ ಮಾಡ್ತಾರಂತ ನಂಗೆ ಗೊತ್ತಿರ್ಲಿಲ್ಲ ಅಂದೆ. ಇಲ್ಲ, ವೈರಲ್ ಮಾಡೋದಲ್ಲ, ವೈರಲ್ ಆಗೋಗ್ಬಿಡುತ್ತೆ. ಹೌದು, ಯಾಕಾಗಿರುತ್ತೆ? ಬಟ್ ಆ ಮ್ಯಾಮ್ ಹೇಳಿದ್ದು ನನಗೆ, ಇಲ್ಲ ನನ್ನ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ನಿಮ್ದನ್ನ ತೋರಿಸ್ತೀನಿ, ನಾನು ನಿಮ್ ಜೊತೆ ಮಾತಾಡ್ಕೊಂಡು ಹೋಗೋದನ್ನ ವಿಡಿಯೋ ಎಲ್ಲ ಮಾಡ್ಕೊಳ್ತೀನಿ ಅಂತ. ನಾನು ಡ್ರೈವ್ ಮಾಡ್ತಿರೋದೆಲ್ಲ ಅವ್ರು ವಿಡಿಯೋ ಮಾಡಿದ್ದಾರೆ ಬ್ಯಾಕ್ ಸೈಡ್ ಇಂದ. ಅದು ನಾನು ನೋಡಿಲ್ಲ. ಈಗ ನನಗೆ ನನ್ನ ಕ್ಯಾಶುಯಲ್ ಆಗಿ ಏನ್ ಮಾಡ್ತೀನಿ ಅಂದ್ರೆ, ಹಿಂದ್ಗಡೆ ಕಸ್ಟಮರ್ಸ್ ಸಿಗ್ತಾರಲ್ವಾ, ಅವ್ರು ಪರ್ಸನಲ್ಸ್ ಎಲ್ಲ ಮಾತಾಡ್ತಿರ್ತಾರೆ ಎಲ್ಲ ಇರ್ತಾರೆ. ನಾನು ಮಿರರಲ್ಲೆಲ್ಲ ಜಾಸ್ತಿ ಕಸ್ಟಮರ್ ಸೈಡ್ ನೋಡಲ್ಲ. ನಾನು ಏನಾದ್ರು ಲೆಫ್ಟ್ ರೈಟ್ ಮಾತ್ರ ನೋಡ್ಕೊಡ್ತೀನಿ, ಮಿಡಲ್ ಕ್ಯಾಮ್ರಾದಲ್ಲಿ ಜಾಸ್ತಿ ನೋಡಕ್ ಹೋಗಲ್ಲ. ಅವ್ರು ಏನಾದ್ರು ನಮ್ಮನ್ನ ಮಾತಾಡ್ಸಿದ್ರೆ ಮಾತ್ರ ಮಿಡಲ್ ಕ್ಯಾಮ್ರಾ ನೋಡ್ತೀನಿ. ಇದು ಮಿಡಲ್ ಮಿರರ್ ಇದೆಯಲ್ಲ, ಅದು ಯೂಸ್ ಮಾಡಿ. ನಾನು ಮಾಡಿದ್ ನೋಡ್ಲಿಲ್ಲ ನಾನು. ನನಗೆ ಐಬಾಲ್ ಕ್ಯಾಚ್ ಆಗಿದ್ದೇನಪ್ಪಾ ಅಂದ್ರೆ,
ಹಾ. IT ಕೆಲಸಕ್ಕೆ ಗುಡ್ ಬೈ, ಗುಡ್ ಬೈ, ಆಟೋ ಡ್ರೈವಿಂಗ್ಗೆ ಜೈ. ಜೈ. ನೆಮ್ಮದಿಯ ಜೀವನದೊಂದಿಗೆ ತಿಂಗಳಿಗೆ 60,000 ಸಂಪಾದನೆ ಅಂತ ಇವ್ರದೊಂದು ಫೋಟೋ ಹಾಕಿದ್ರು. ನಾನು ಹಿಂಗ್ ನೋಡಿದೆ, ವಾವ್. ಅಂದ್ರೆ ವೈರಲ್ ಯಾಕಾಗುತ್ತೆ ಅಂದ್ರೆ ಜನ ಇವಾಗ ನೆಮ್ಮದಿ ಹುಡುಕ್ತಾ ಹೌದು ಇದ್ದಾರೆ. ಸರ್. ಈ ಆಟೋ ಡ್ರೈವಿಂಗ್ ಮಾಡಿ 60,000 ರೂಪಾಯಿ ತಗೊಂಡು ನೆಮ್ಮದಿ ಜೀವನ ಮಾಡ್ತಿದಾರಲ್ಲ, ಯಾರು ಇವರು ಅಂತ ಯಾರಿಗಾದ್ರೂ ಅನ್ಸಿರುತ್ತೆ. ಸೊ ಹಂಗಾಗಿ ನಿಮಗೆ ಗೊತ್ತಿಲ್ಲದೆ, ಆ ಡಾಕ್ಟರ್ಗೂ ಗೊತ್ತಿಲ್ಲದೆ ಇದು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ರಿ. ಹೌದು, ನಿಜ ಹೇಳ್ಬೇಕಂದ್ರೆ ನನ್ಗೂ ಅಂದ್ರೆ ನನ್ಗೆ IT ಜೀವನಕ್ಕಿಂತ ಆಟೋ ಡ್ರೈವರ್ ಜೀವನನೇ ತುಂಬಾ ನೆಮ್ಮದಿ ಕೊಟ್ಟಿದೆ ಸರ್. ತುಂಬಾನೇ ಅಂದ್ರೆ ಸಖತ್ ಹ್ಯಾಪಿ ಆಗಿದ್ದೀನಿ ನಾನು. ನಮ್ಗೆ ಜೀವನಕ್ಕೆ ಎಷ್ಟು ಬೇಕೋ ಸಂಪಾದನೆನೂ ಮಾಡ್ತಿದೀವಿ, ಜಾಸ್ತಿ ಆಸೆನೂ ಇಲ್ಲ. ನಮ್ ಕಮಿಟ್ಮೆಂಟ್ಗೆ ಏನ್ ಬೇಕೋ ನಾವು ಸಂಪಾದನೆ ಮಾಡ್ಕೊಂತೀವಿ. ಎಂತ ಮೇಡಮ್ ಇದು, ನಾವು ಚೆನ್ನಾಗಿ ಓದ್ಬಿಟ್ಟಿರ್ತೀವಿ, ಹೌದು, IT ಕಂಪ್ನಿ ಸಿಕ್ಬಿಟ್ರೆ ನಮ್ ಲೈಫ್ ಸೆಟ್ಲು. ಸರ್ IT ಕಂಪ್ನಿ ಅಂತೀವಿ, ಬಟ್ ಅಲ್ಲಿ ಕಂಪ್ನಿಲಿ ವರ್ಕ್ ಮಾಡೋರ್ಗೆ ಗೊತ್ತು ಅಲ್ಲಿರೋ ಪರಿಸ್ಥಿತಿ ಏನು ಅಂತ. ಅಷ್ಟು ಅಲ್ಲಿ ಪ್ರೆಸರ್ ಇರ್ಬೋದು, ನೆಮ್ಮದಿ ಇರಲ್ಲ, ವರ್ಕ್ ಪ್ರೆಸರ್ ಇರ್ಬೋದು. ಆ ವರ್ಕ್ ಪ್ರೆಸರ್ನ ತಗೊಂಬಂದು ಮನೇಲಿ ಬಿಡ್ತೀವಿ, ಮನೇಲಿ ಸುಮ್ಮನೆ ಕಿತ್ತಾಟಗಳಾಗುತ್ತೆ. ಅದನ್ನೆಲ್ಲ ನೋಡಿ 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 ನನ್ಗೆ ಬೇಸತ್ತು, ನಾನು ಬೇಡ ಅನ್ಕೊಂಡು ನಿರ್ಧಾರ ಮಾಡಿ ಫ್ಯಾಷನ್ಗೆ ಅಂತ ಕಲ್ತಿ ಡ್ರೈವಿಂಗ್ನ ನನ್ನ ಜೀವನಕ್ಕೆ ಅಂತ ನಾನು ಯೂಸ್ ಮಾಡ್ಕೊಂಡೆ. ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಒಂದು IT ಕಂಪ್ನಿಲಿ ಏರ್ ಕಂಡೀಷನ್ AC ಕೂತ್ ಕೆಲಸ ಮಾಡೋ ಹೆಣ್ಮಗಳು ಆಟೋ ಡ್ರೈವಿಂಗ್ ಮಾಡಿದ್ರೆ AC ಕೂರಕ್ಕಾಗಲ್ಲ. CC. ಎಸ್ ಸರ್, ನಾನು ವರ್ಕ್ ಮಾಡ್ತಿರ್ಬೇಕಾದ್ರೆ ಪಾರ್ಟ್ ಟೈಮ್ ಆಗಿ ಮಾಡ್ತಿದ್ದೆ. ಅಂದ್ರೆ ನನ್ಗೆ ಇದು ವರ್ಕೌಟ್ ಆಗುತ್ತೋ ಇಲ್ವೋ ಚೆಕ್ ಮಾಡೋಕೆ 1 ಮಂತ್ ನಾನು ನೈಟ್ ಅಲ್ಲಿ ವರ್ಕ್ ಮಾಡ್ಕೊಂಡಿದ್ದೀನಿ. ಯೋಚನೆ ಮಾಡಿ ವರ್ಕೌಟ್ ಆಗುತ್ತೋ ಇಲ್ವೋ, ನಾನು ಇಲ್ಲಿ ಬಿಟ್ರೆ ಅಲ್ಲಿ ಜೀವನ ಮಾಡಕ್ ಆಗುತ್ತೋ ಇಲ್ವೋ, ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಮಾಡ್ಕೊಂಡಿದ್ದೀರಾ? ಫಸ್ಟ್ ಆಟೋ ಕಲ್ತಿದ್ದು ನನ್ನ ತಮ್ಮ ಹತ್ರ ಫ್ಯಾಷನ್ ಕಲ್ತಿದ್ದೆ. ಅವ್ನಿಗೆ ಹೇಳ್ತಿದ್ದೆ ನಾನು ಯಾವಾಗ್ಲೂ, ನೆಕ್ಸ್ಟ್ ನಾನು ಬಂದ್ರೆ ನಿನ್ ಜೊತೆಗೆ ನಾನು ಬರ್ತೀನಿ, ನನ್ಗೊಂದು ಗಾಡಿ ರೆಡಿ ಮಾಡಿಡು ಅಂತ. ನನ್ನ ತಮ್ಮ ಡ್ರೈವರ್. ಅದಕ್ಕೆ ಹೇಳಿದ್ ನಾನು, AC ಅಂದ್ರೆ ಏರ್ ಕಂಡೀಷನ್, CC ಅಂದ್ರೆ ಕ್ರಿಟಿಕಲ್ ಕಂಡೀಷನ್ ಅಂತ. ನೀವು ಅದನ್ನೆಲ್ಲ ಬಿಟ್ಟು ಬೆವ್ತ್ಕೊಂಡು ಎಲ್ಲೆಲ್ಲೋ ಮಳೆ ಬಿಸಿಲು ಗಾಳಿ ಆಟೋ ಓಡಿಸ್ತೀನಿ ಅಂತ. ಸರ್ ಅದೆಲ್ಲ ನಮಗೆ ಮ್ಯಾಟ್ರೇ ಆಗಲ್ಲ, ನೆಮ್ಮದಿ ಇರುತ್ತಲ್ವಾ, ಬೇರೆಯವ್ರ ಪ್ರೆಸರ್ ಇರಲ್ಲ. ಕರೆಕ್ಟ್ ಟೈಮಿಗೆ ಆನ್ ಟೈಮಿಗೆ ಹೋಗಿ ಮೀಟಿಂಗ್ ಅಟೆಂಡ್ ಮಾಡ್ಬೇಕಪ್ಪ, ಒಂದು ವಿಡಿಯೋ ಕಾಲ್ ಅಟೆಂಡ್ ಮಾಡ್ಬೇಕಪ್ಪ, ಕಾನ್ಫರೆನ್ಸ್ ಕಾಲ್ಗೆ ಹೋಗ್ಬೇಕಪ್ಪ ಅನ್ನೋ ಒಂದು ಇದು ಟೆನ್ಷನ್ ಇರಲ್ಲ. ನನ್ನ ಟೈಮಿಂಗ್ಸ್ ನಾನು ನೋಡ್ಕೊಂಡಿರ್ತೀನಿ, ಈ ಟೈಮಲ್ಲಿ ಫಿಕ್ಸ್ ಆಗಿರ್ತೀನಿ, ಆರಾಮಾಗಿ ಹೋಗ್ತೀನಿ, ನನ್ನ ಸಂಪಾದನೆ ಏನೇನು ಮಾಡ್ಕೊತೀನಿ, ಟಾರ್ಗೆಟ್ ಮುಗಿಸ್ಕೊಳ್ತೀನಿ, ಮನೆಗೆ ಬರ್ತೀನಿ. ಇದು ಮೈಂಡಲ್ಲಿ ಓಡ್ತಿರುತ್ತೆ ಸರ್ ರೆಗ್ಯುಲರ್ ಆಗಿ. ಯಾವ ಇಸ್ವಿ ನೀವು IT ಕಂಪನಿ ಕೆಲಸ ಮಾಡಕ್ಕೆ ಸೇರಿದ್ದು? ನಾನು ಸೇರಿದ್ದು 2014 2014 13-14 ಆ ಟೈಮಲ್ಲಿ ಜಾಯಿನ್ ಆಗ್ತೀನಿ ಒಂದು ದೊಡ್ಡ ಕಂಪನಿ. ಹೌದು. ಓಕೆ, ಹೆಸರು ಹೇಳಬಹುದಾ ಬೇಡವಾ? ಸರ್ ನಾನು ಟೋಟಲ್ 3 ಕಂಪ್ನಿಲಿ ವರ್ಕ್ ಮಾಡಿದ್ದೀನಿ. 3 ಕಂಪನಿ ಹೆಸರು ಹೇಳೋದೇನು ಬೇಡ? ಹೇಳ್ಬೋದು ಸರ್. ಹೇಳಿ, ಯಾವ ಕಂಪನಿ ಹೇಳಿ. ನಾನು ಫಸ್ಟ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಅಕ್ಸೆಂಚರ್ ಅಲ್ಲಿ, ಆಮೇಲೆ ಅಮೆಝಾನ್ಗೆ ಹೋದೆ, ಆಮೇಲೆ ಎಂಬಸಿಗೆ ಬಂದ್ರಿ. ಸೊ ಈ 3 ಕಂಪನಿಯಲ್ಲಿ ಎಷ್ಟು ವರ್ಷದ ಅನುಭವ? ಟೋಟಲ್ ಆಗಿ 7-8 ಇಯರ್ಸ್. 8 ಇಯರ್ಸ್. ನಿಮ್ಮ ಕೈ ಕೆಳಗೆ ಎಷ್ಟು ಜನ ಕೆಲಸ ಮಾಡ್ತಿದ್ರು? ಸರ್ ಲಾಸ್ಟ್ ನಾನು ಇದು ಎಂಬಸಿಲಿ ವರ್ಕ್ ಮಾಡಬೇಕಾದ್ರೆ ನನ್ನ ಕೆಳಗಡೆ ಒಂದು 350-400 ಜನ ಕೆಲಸ ಮಾಡ್ತಿದ್ರು, ಸ್ಟಾಫ್ಸ್ ಅಷ್ಟಿದ್ರು. ನಾನೊಂದು ಸ್ವಲ್ಪ ಉಸಿರು ನಿಧಾನ ತಗೋತಾ ಇದ್ದೀನಿ ಈಗ. ಎಂಬಸಿ ಕಂಪನಿ ಅವ್ರ ಕೈ ಕೆಳಗೆ ಒಂದು 350-400 ಜನ ಕೆಲಸ ಮಾಡ್ತಾರೆ. ಆ ಥರದ ಹೆಣ್ಮಗಳು ಅಂದರೆ ಸಫಿಸ್ಟಿಕೇಟೆಡ್ ಲೈಫು. ಸರ್ ನೀವು ನಂಬ್ತೀರಾ ಇಲ್ವೋ, ನಾನು ರೆಸಿಗ್ನೇಷನ್ ಮಾಡಿದಾಗ ಫಸ್ಟ್ ಟೈಮ್ ಅಟೆಂಡ್ ಮಾಡಿದೆ, ರೆಸಿಗ್ನೇಷನ್ ಕೊಟ್ಟೆ, ಅಕ್ಸೆಪ್ಟ್ ಮಾಡಲಿಲ್ಲ. ಅಕ್ಸೆಪ್ಟ್ ಮಾಡಲಿಲ್ಲ ಅವರು. ನಾನು ಮತ್ತೆ ಸೆಕೆಂಡ್ ಟೈಮ್ ರೆಸಿಗ್ನೇಷನ್ ಕೊಟ್ಟೆ, ಅಕ್ಸೆಪ್ಟ್ ಮಾಡಲಿಲ್ಲ. ಥರ್ಡ್ ಟೈಮು ಡೈರೆಕ್ಟ್ ಆಫೀಸ್ಗೆ ಹೋಗಿ ಕುತ್ಕೊಂಡೆ. ನಾನು ಮಾಡಲ್ಲ, ನಾನು ಹೋಗಬೇಕು, ನಂಗೆ ನೆಮ್ಮದಿ ಬೇಕು, ಕ್ವಿಟ್ ಮಾಡ್ತೀನಿ ಅಂತ ಹೊರಟ್ಬಿಟ್ಟೆ. 1 ಮಂತ್ ವರ್ಕಿಂಗ್ ಪೀರಿಯಡ್ ಇತ್ತು. 1 ಮಂತ್ ವರ್ಕಿಂಗ್ ಪೀರಿಯಡಲ್ಲಿ 2 ಕ್ಯಾಲ್ಕುಲೇಟ್ ಮಾಡ್ಕೊಂಡು ವರ್ಕ್ ಮಾಡಿ ಮ್ಯಾನೇಜ್ ಮಾಡ್ಕೊಂಡು. ನಾವೆಲ್ಲ ದುಡ್ಡು ಹಿಂದೆ ಬಿದ್ದಿದ್ದೀವಮ್ಮ ಎಲ್ಲರೂ, ಬಿಕಾಸ್ ನಮ್ಮ ಲೈಫ್ ಚೆನ್ನಾಗಾಗಬೇಕು, ನಾವು ಅಂದ್ಕೊಂಡಿದ್ದೆಲ್ಲ ತಗೋಬೇಕು ಅಂತ. IT ಕಂಪ್ನಿ ಅಂದಾಗ ಅಫ್ಕೋರ್ಸ್ ದುಡ್ಡು ಕೊಡ್ತಾರೆ, ಚೆನ್ನಾಗಿ ಸೆಟ್ಲ್ ಆಗ್ತೀವಿ ನಾವು ಅಂತೆಲ್ಲ ಅನ್ಕೋತೀವಿ. ನೀವು ತುಂಬಾ ವಿಭಿನ್ನ ಅಲ್ಲ ಇದಕ್ಕೆ? ಸರ್ ದುಡ್ಡಿನ ಹಿಂದೆ ಹೋದ್ರೆ ನೆಮ್ಮದಿ ಸಿಗಲ್ಲ, ಜೀವನನ ನಮಗೆ ಹೇಗೆ ಬೇಕೋ ಹಂಗೆ ಅನುಭವಿಸೋಕ್ಕಾಗಲ್ಲ. ಏನಿತ್ತು ಈ ಕಂಪ್ನಿಗಳು, ಅಕ್ಸೆಂಚರ್, ಅಮೆಝಾನ್, ಎಂಬಸಿಗೆ ಹೋಗೋಕೆ ಮುಂಚೆ ನೀವು IT ಕಂಪ್ನಿಯಿಂದ ಒಳಗೋಗ್ತಿರಲ್ಲ, ಅವಾಗ ಹೆಂಗಿತ್ತು ಮನಸ್ಥಿತಿ? ಅಂದ್ರೆ ಅಲ್ಲಿರೋ ಅಂತ ಕೆಲವೊಂದು ತುಂಬಾ ಇದ್ರವ್ರು ಇರ್ತಿದ್ರು. ಅಂದ್ರೆ ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿತ್ತು IT ಕಂಪ್ನಿ ಅಂದಾಗ? ನನ್ಗೆ ಎಕ್ಸೈಟ್ಮೆಂಟ್ ಅದೇ, ಚೆನ್ನಾಗಿರುತ್ತೆ ಬಿಡು, ನಾವು ಹ್ಯಾಪಿಯಾಗಿರ್ಬೋದು. ಇವಾಗ ಆಲ್ರೆಡಿ ಎಲ್ಲ ಆಲ್ಮೋಸ್ಟ್ ಎಂಪ್ಲಾಯ್ಸ್ನೆಲ್ಲ ನೋಡ್ತೀವಲ್ವಾ ನಾವು, IT ಹೋದ್ರೆ ಏನೋ ಒಂಥರ ವಿಜೃಂಭಣೆಯಿಂದ ಹೋಗ್ತಾರೆ. ಆ ಥರ ನಾನು ಅನ್ಕೊಂಡು ಹೋದೆ. ಬಟ್ ಅಲ್ಲಿ ID ಕಾರ್ಡು, ಕೈಲೊಂದು ಲ್ಯಾಪ್ಟಾಪ್ ಅನ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅದ್ರ ಬಂಡವಾಳ ಏನು ಅಂತ. ವರ್ಕ್ ಕಲ್ಚರ್ ಹೆಂಗೆ?
ವರ್ಕ್ ಕಲ್ಚರ್ ಚೆನ್ನಾಗಿದೆ. ನಿಮ್ದು ನಂದಂದ್ರೆ ಸರ್ವಿಸ್ ಡಿಪಾರ್ಟ್ಮೆಂಟ್ ಸರ್, ನಮ್ದು ಇದ್ದಿದ್ದು ಸರ್ವಿಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕ್ಲೈಂಟ್ಸ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಿದ್ವಿ. ನಮ್ಮ ಕೆಳಗಡೆ ಸುಮಾರು ವೆಂಡರ್ಸ್ಗಳೆಲ್ಲ ವರ್ಕ್ ಮಾಡ್ತಾ ಇದ್ರು. ಅವ್ರನ್ನೆಲ್ಲ ಅಟೆಂಡ್ ಮಾಡ್ಬೇಕಾಗಿ ವೆಂಡರ್ಸ್ ಅಟೆಂಡ್ ಮಾಡ್ಬೇಕಾಗಿತ್ತು, ಮತ್ತೆ ಮೆಟೀರಿಯಲ್ಸ್ ಇರ್ಬೋದು, ಆ ಥರ ಎಲ್ಲ ಪರ್ಚೇಸಿಂಗ್ಸ್ ಎಲ್ಲ ಗಂಟೆಗಳ ಕೆಲಸ ಇರ್ತಿತ್ತು ಸರ್. 8 hours ಡ್ಯೂಟಿ ಅಂತಂದ್ರೆ ನಮ್ದು ಎಕ್ಸ್ಟೆಂಡ್ ಆಗ್ತಿತ್ತು. ಕೆಲವೊಂದ್ಸರಿ OT ಮಾಡ್ಬೇಕಾಗಿತ್ತು, ಈ ತರ ಎಲ್ಲ ಇರ್ತಿತ್ತು. 12 hour ಆ ಥರನೂ ಹೋಗ್ತಿತ್ತು ಕೆಲವೊಂದ್ಸರಿ. ಕೆಲವೊಂದ್ಸರಿ OT ಮಾಡ್ತಿದ್ವಿ, ಕೆಲವೊಂದ್ಸರಿ 8 hours 9 hours 10 hours ಟೈಮಿಂಗ್ಸ್ ಅಷ್ಟು ಇರ್ತಿರ್ಲಿಲ್ಲ. ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ತಿದ್ರಿ? ಮಾರ್ನಿಂಗ್ ಫಸ್ಟ್ ಅಕ್ಸೆಂಚರ್ ಅಲ್ಲಿ ಸ್ಟಾರ್ಟ್ ಮಾಡ್ದಂಗ ಮಾರ್ನಿಂಗ್ 7ಗೆ ನಾನು ಹೊರಡ್ತಾ ಇದ್ದೆ. 7 to 4 7 ಲಾಗಿನ್ 4 ಲಾಗೌಟ್ ಇರ್ತಿತ್ತು. ಬಟ್ 5 6 ಆಗಿರೋದು ಒಂದೊಂದು. 7 ಲಾಗಿನ್ ಅಂದ್ರೆ ಮನೇಲಿ ಎದ್ದೊಳೋದು ಎಷ್ಟೊತ್ತಿಗೆ? ನಾನು ಅವಾಗ ಊರಿಂದ ಜರ್ನಿ ಮಾಡ್ತಾ ಇದ್ವಿ. ಯಾವ ಊರು ನಿಮ್ದು? ನಮ್ದು ಹಸ್ಬೆಂಡ್ ಬಂಗಾರಪೇಟೆ. ನೀವು ಮದ್ವೆ ಆಗಿತ್ತು ಅಷ್ಟೊತ್ತಿಗೆ? ಮದ್ವೆ ಆಗಿತ್ತು. ಮದ್ವೆ ಆದ್ಮೇಲೆ ನನ್ನ ಕೆರಿಯರ್ ಸ್ಟಾರ್ಟ್. ಮದ್ವೆ ಮುಂಚೆ ಸ್ಟಾರ್ಟ್ ಮಾಡಿದ್ವಿ, ಬಟ್ ಅದು ಅವಾಗ ಅಷ್ಟೊಂದಿಲ್ಲ. ಬಂಗಾರಪೇಟೆಯಿಂದ ಪ್ರತಿದಿನ 4 ಗಂಟೆಗೆ ಟ್ರೈನ್ ಹತ್ತಿದ್ವಿ, ಬ್ಯಾಂಗ್ಳೂರಿಗೆ ಬರ್ತಿದ್ವಿ. ಮತ್ತೆ ಇಲ್ಲಿಂದ ಸಂಜೆ 6 ಗಂಟೆಗೆ ಟ್ರೈನ್ ಹತ್ತಿದ್ವಿ, ಮನೆಗೆ 9:30ಗೆ ಮುಟ್ತಿದ್ವಿ. 4 ಗಂಟೆಗೆ ಟ್ರೈನ್ ಹತ್ಬೇಕಾದ್ರೆ ಬಂಗಾರಪೇಟೆಲಿ ಎಷ್ಟೊತ್ತಿಗೆ ಎದ್ದೇಳ್ತಾ ಇದ್ರಿ? 3 ಗಂಟೆಗೆ ಎದ್ದೇಳ್ತಿದ್ವಿ. 3 ಗಂಟೆಗೆ ಎದ್ದು ಬೆಳಗಿನ ಜಾವ 3 ಗಂಟೆ ಟ್ರೈನಲ್ಲೇ ನಿದ್ದೆ ನಮ್ದು. 3 ಗಂಟೆ ಬೆಳಗಿನ ಜಾವ ಎದ್ದು 1 hour ರೆಡಿಯಾಗಿ 4 ಗಂಟೆ ಟ್ರೈನ್ ಹತ್ತಿದ್ರೆ ಅಲ್ಲಿಂದ ನಿದ್ದೆ ಮಾಡ್ಕೊಂಡು ಬೆಂಗಳೂರು ಬರೋದು. ಬೆಂಗಳೂರು ಅದೇ ಒಂದು 6:30 ಹಂಗೆಲ್ಲ ರೀಚ್ ಆಗ್ತಿದ್ವಿ. ಅಲ್ಲಿಂದ ಬಸ್ ಹಿಡ್ಕೊಂಡು ಮತ್ತೆ ಅಕ್ಸೆಂಚರ್ ಬಾಗ್ಮನಿ ಟೆಕ್ ಪಾರ್ಕ್ ಇದೆ ಅಲ್ವಾ, ಮಹದೇವಪುರ, ಅಲ್ಲಿ ಲಾಗಿನ್ ಬ್ಯಾಂಕ್ 10 ಅಲ್ಲಿ ವರ್ಕ್ ಸಂಜೆ 6 ಮಾಡ್ತಿದ್ವಿ. ಗಂಟೆ ತನಕ. ಸಂಜೆ 6 ಗಂಟೆ ಮತ್ತೆ ಆಚೆ ಬಂದು ಮತ್ತೆ ಅಲ್ಲಿಂದ ಆಚೆ ಬಂದಿದ ತಕ್ಷಣ 6:30 7 o'clockಗೆ ಮತ್ತೆ ಟ್ರೈನ್ ಇರ್ತಿತ್ತು. ಟ್ರೈನ್ ಪಿಕಪ್ ಮಾಡ್ಕೊಂತಿದ್ವಿ. ಕೆಲವೊಂದ್ಸರಿ ಟ್ರಾಫಿಕ್ ಇದ್ರೆ ಅಲ್ಲಿಂದ ಅಲ್ಲಿಗೆ ಒಂದು 2.5 kilometers ಓಡ್ತಿದ್ವಿ. ಟ್ರೈನ್ ಕ್ಯಾಚ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಮತ್ತೆ ಟ್ರೈನ್ 8:00 ಇಲ್ಲ 7 ಗಂಟೆ ಟ್ರೈನ್ ಕ್ಯಾಚ್ ಆಗುತ್ತೆ. 7 ಗಂಟೆ ಮತ್ತೆ 2 hour ಜರ್ನಿ. 2 hour ಜರ್ನಿ. 9 ಗಂಟೆ 9:30 10 ಗಂಟೆ ಮನೆಗೆ ಹೋಗೋದು. ಮಲಗೋದು ಅಷ್ಟೇ. ಹೋಗೋದು, ತಿಂದ್ರೆ ಊಟ ಮಾಡಿದ್ರೆ ಮಾಡ್ತಿದ್ವಿ, ಇಲ್ಲ ಅಂದ್ರೆ ಮಲಗ್ತಿದ್ವಿ. ಅಂದ್ರೆ ಒಂದು 10:30 11 ಗಂಟೆ ಮಲಗಿದ್ರೆ ಮತ್ತೆ 3 ಗಂಟೆ 3 ಗಂಟೆ ಅಂದ್ರೆ 11 ಗಂಟೆಗೆ ಮಲಗಿದ್ರೆ 12 1 2 3 ರೈಲ್ವೆ ಸ್ಟೇಷನ್ಗೆ ನಮ್ಮ ಮಾವ ಅಥವಾ ಹಸ್ಬೆಂಡ್ ಬರ್ತಿದ್ರು, ಪಿಕಪ್ ಮಾಡ್ಕೊಂಡು ಹೋಗ್ತಿದ್ರು. ಮತ್ತೆ ಬೆಳಗ್ಗೆ ನಮ್ಮ ಮಾವ ಅವರು ಕೆಲ್ಸಕ್ಕೆ ಬರ್ತಿದ್ರು, ಅವ್ರು ಬಂದು ಮತ್ತೆ ಡ್ರಾಪ್ ಮಾಡ್ಬಿಟ್ಟು ಹೋಗ್ತಿದ್ರು. ಹೆಂಗ್ ಲೈಫ್ ಇದು? ನಾನೇ ಶಾಕ್ ಆಗ್ಬಿಟ್ಟಿದ್ದೀನಿ ಈಗ. ನನ್ನ ಮಗ ಚಿಕ್ಕ ಮಗು, ಅವಾಗ 9 months. ಸೊ ನೀವು ಮನೇಲಿ ಇರ್ತಿದ್ದು 4 ಗಂಟೆ ಅಷ್ಟೇ. ಅದು ನಿದ್ದೆ ಮಾಡಕ್ಕಷ್ಟೇ ಸರ್. ನೀವು ನಿದ್ದೆ ಮಾಡಕ್ ಅಷ್ಟೇ ಅಂತ ಅನ್ಕೋಬಹುದು. ಅಷ್ಟೇ ಟೈಮು. ಮತ್ತೆ ಅಂದ್ರೆ ಆಫೀಸ್ ಟೈಲ್ ಏನೋ ಫ್ರೀ ಸಿಕ್ಕರೆ ಮಲಗ್ತಿದ್ರು, ಅಷ್ಟು ನಿದ್ದೆ ಬರ್ತಿಲ್ಲ, ಬಟ್ ತೂಕರ್ಸ್ತಿದ್ವಿ. ಟ್ರೈನಲ್ಲಿ ಏನ್ ನಿದ್ದೆ ಮಾಡ್ತಿದ್ವು ಅದು ನಿದ್ದೆ. ಅದು ಹಿಂಗ ಅಳ್ಳಾಡಿ ಪಕ್ಕ ಹಿಂಗ್ ಸರ್ಸಿ ಹಿಂಗ ಮತ್ತೆ ಕುತ್ಕೊಂಡು ನಿದ್ದೆ ಮಾಡ್ಕೊಂಡು ಅಷ್ಟೇ ನಿದ್ದೆ. ಅದು ನಿದ್ದೆ ಪ್ರಾಪರ್ ಆಗಿ ಆಗಕ್ ಸಾಧ್ಯನೇ ಇಲ್ಲ. ಇಲ್ಲ ಸರ್. ಮತ್ತೆ ಮನೆಗೆ ಹೋದ ತಕ್ಷಣ ಮಗು ನೋಡ್ಬೇಕು. ಹೋಗೋಷ್ಟೊತ್ತಿಗೆ ಮಲಗಿರ್ತಿದ್ರು, ಬೆಳಗ್ಗೆ ಬರ್ಬೇಕಾದ್ರೂ ಮಲಗಿರ್ತಿದ್ರು. ಮಲಗ್ದಾಗೆ ಮುದ್ದಾಡ್ಕೋಬೇಕಾಗಿತ್ತು ಮಕ್ಕಳನ್ನ. ತುಂಬ ಕಷ್ಟ ಆಗ್ತಿತ್ತು ಸರ್ ಮಾಡೋದಕ್ಕೆ ಆ ಟೈಮಲ್ಲಿ. ಬಟ್ ಲೈಫ್ ಅವಾಗ ನಮ್ಮದು ಕ್ರಿಟಿಕಲ್ ಹಾಗೆ ಇತ್ತು. ಲೈಫು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು, ಎಲ್ಲ ಇತ್ತು. ಮಾಡೋದು ಅನಿವಾರ್ಯ ಆಗಿತ್ತು, ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. 8 ವರ್ಷ. ಅವಾಗ 3 years ನಾನು ಅಲ್ಲಿಂದನೇ ಜರ್ನಿ ಮಾಡಿದೆ. ಅದಾದಮೇಲೆ ಬ್ಯಾಂಗ್ಳೂರಲ್ಲಿ ಮಹದೇವಪುರದಲ್ಲಿ ಒಂದು ಚಿಕ್ಕ ಮನೆ ಮಾಡಿಕೊಂಡು ಇದ್ದಿದ್ದು. ಎಮೋಷನಲ್ ಆಗ್ತಿದ್ದೀರಿ. ಯಾವ ಟೈಮಲ್ಲಿ ಮಕ್ಕಳಿಗೆ ಟೈಮ್ ಕೊಡಬೇಕಾಗಿತ್ತು ಆ ಟೈಮಲ್ಲಿ ಟೈಮ್ ಕೊಡ್ಲಿಕ್ಕೆ ಆಗಿಲ್ಲ ಸರ್. ಅದಕ್ಕೆ ಸ್ವಲ್ಪ ಬೇಜಾರು ಅಷ್ಟೇ. ಎಷ್ಟು ವರ್ಷ ಮಕ್ಕಳಿಗೆ? ಆವಾಗ ದೊಡ್ಡ ಮಗನಿಗೆ 3 ವರ್ಷ, ಚಿಕ್ಕವನಿಗೆ 9 ತಿಂಗಳು. ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದೆ. 9 ತಿಂಗಳು? ಹೌದು. ಫೀಡಿಂಗ್ ಬೇಬಿ ಫೀಡಿಂಗ್ ಬಿಡಿಸ್ಬಿಟ್ಟು, ಇಲ್ಲ ಫೀಡಿಂಗ್ ಬಿಡಿಸಿರ್ಲಿಲ್ಲ ಅವಾಗಿನ್ನು. ಫೀಡಿಂಗ್ ಬಿಡಿಸಿರ್ಲಿಲ್ಲ. ಆಮೇಲೆ ನಾನು ಎಲ್ಲರೂ ಹೇಳ್ತಿದ್ರು, ಬೇಡ ಬೆಳಗಿಂದ ಸಂಜೆ ಹೋಗಿ ಬರ್ತೀಯ, ಫೀಡ್ ಮಾಡಿಸ್ಬೇಡ ನಿನ್ನ ಮಗುಗೆ, ಅದು ಫೀಡ್ ಮಾಡಿಸಿದ್ರೆ ಒಳ್ಳೇದಲ್ಲ. ಆ ಟೈಮಲ್ಲಿ ಮಗು 9 ತಿಂಗಳು ಕಂಪ್ಲೀಟ್ ಆಗಿದ ತಕ್ಷಣ ಮಗುಗೆ ಫೀಡಿಂಗ್ ಬಿಡಿಸ್ಬಿಟ್ಟೆ. ಸೊ ತುಂಬ ದಿನ ಮಕ್ಕಳು ನಿಮ್ಮ ಮುಖನೇ ನೋಡಿಲ್ಲ? ಇಲ್ಲ ಸರ್. ಅವಾಗ ಅಲ್ಲಿ ಜರ್ನಿ ಮಾಡ್ತಿರ್ಬೇಕಾದ್ರೆ ವೀಕ್ಲಿ 1 ವೀಕ್ ಆಫ್. ಆ ವೀಕ್ ಆಫ್ ತಗೊಂಡಾಗ ಮಾತ್ರ ಮಕ್ಕಳ ಜೊತೆಗೆ ಇರ್ತಿದ್ದೆ ನಾನು. ಮಕ್ಕಳು ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ. 1 ದಿನ ಮಾತ್ರ ಮಕ್ಕಳು ಮುದ್ದಾಡ್ಕೊಳಕ್ಕೆ, ಎಲ್ಲದಕ್ಕೂ 1 ದಿನ ಮಾತ್ರ ಟೈಮ್. ಲೀವ್ ಸಿಗ್ತಿರ್ಲಿಲ್ಲ ಮಕ್ಕಳ ಜೊತೆಗೆ ಮುದ್ದಾಡ್ಬೇಕು ಅಂದ್ರೂ. ಲೀವ್ ಹಾಕೋಕ್ಕಾಗ್ತಿರ್ಲಿಲ್ಲ. ಇದನ್ನೆಲ್ಲ ನೋಡಿನೇ ನನಗೆ IT ಜೀವನನೇ ಬೇಡ ಅಂತ ಬಿಟ್ಬಿಟ್ಟಿದ್ದು ಸರ್. ಫ್ಯಾಮಿಲಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಒಂದು ಹೆಣ್ಣು ಯಾವ ಮಟ್ಟದಲ್ಲಿ ಸ್ಯಾಕ್ರಿಫೈಸ್ ಮಾಡಬೇಕು? ಹೌದು. ಅದು ಮಿಡ್ಲ್ ಕ್ಲಾಸಲ್ಲಿ ಜೀವನದಲ್ಲಿ ಮಾತ್ರ ತುಂಬಾ ಸ್ಯಾಕ್ರಿಫೈಸ್ ಮಾಡಬೇಕು ಸರ್. ಅವ್ರ ಖುಷಿ, ಕನಸು ಎಲ್ಲದನ್ನೂ ಕಳ್ಕೊಬೇಕಾಗುತ್ತೆ.
ತುಂಬ ಜನ, ಲಕ್ಷಾಂತರ ಜನ ಇದ್ದಾರೆ ಮಿಡ್ಲ್ ಕ್ಲಾಸ್ ಅವರು, ತುಂಬ ಆಸೆ ಹೊತ್ಕೊಂಡು IT ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಹೌದು, ಎಷ್ಟೋ ಜನದ ಕನಸುಗಳೇ ಬೇರೆ ಆಗಿರುತ್ತೆ ಸರ್, ಆದರೆ ಅವ್ರು ನಡ್ಕೊಂಡು ಹೋಗ್ತಿರೋ ದಾರಿನೇ ಬೇರೆ ಆಗಿರುತ್ತೆ. ಅಂಥವ್ರಲ್ಲಿ ನಾನು ಒಬ್ಳಿದ್ದೀನಿ.